ಪತ್ರಕರ್ತರು ಆಲಿಸುವ ಹಾಗೂ ಆಲೋಚನೆ ಮಾಡುವ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗಬೇಕೆಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಕರೆ ನೀಡಿದರು. ಶಿವಮೊಗ್ಗ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಕರ್ನಾಟಕ ಸರ್ಕಾರ, ವಾರ್ತಾ ಇಲಾಖೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲಾ ಶಾಖೆ, ಪ್ರೆಸ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸಕ್ತ ಮಾಧ್ಯಮದ ಸ್ಥಿತಿಗತಿಗಳು ಹಾಗೂ ವೃತ್ತಿ ನಿರತ ಪತ್ರಕರ್ತರ ಹಕ್ಕುಗಳು ಮತ್ತು ಸರ್ಕಾರದ ಸವಲತ್ತುಗಳ ಕುರಿತಾಗಿ ವಿವರಣೆ ನೀಡಿದರು. ಯಾವುದೋ ನಾಯಿ ಸಾಕಿದ್ರು, ಆ ನಾಯಿಗೆ ಅದು ಕಟ್ಕೊಂಡು ನಮ್ಗೆ ಏನಾಗ್ತದೆ, 5 ಕೋಟಿ ಹಾಕಿದ್ರೇನು 10 ಕೋಟಿ ಹಾಕಿದ್ರೇನು, ಆ ಸುದ್ದಿಯಿಂದ ಇಬ್ಬರಿಗೆ ಲಾಭ, ಒಂದು ನಾಯಿಗೆ, ಆ ನಾಯಿ ಓನರ್ಗೆ ಅಲ್ವಾ. ಹಾಗಾಗಿ ನಾವು ಜನಕ್ಕೆ ಏನು ಕೊಡಬೇಕು ಅದನ್ನು ನಾವು ಕೊಡೋದ್ರಲ್ಲಿ ವಿಫಲರಾಗ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಈ ಕೆಲಸ ಮಾಡ್ತಾ ಇದ್ದೀವಿ. ಮೊನ್ನೆ ಹಿರಿಯ ಪತ್ರಕರ್ತ ಕೃಷ್ಣ ಪ್ರಸಾದ್ ಅವರು ಹೇಳ್ತಾ ಇದ್ರು, ನಮ್ಮಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಕೋಟ್ಯಾಂತರ ಜನ ಸದಸ್ಯರಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಅಷ್ಟು ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೋಲಿಕೆ ಮಾಡಿದ್ರೆ ಬರೀ ಒಂದು 30 ರಿಂದ 35 ಲಕ್ಷ ಇರ್ಬೋದು. ನೀವು ಪತ್ರಕರ್ತರು ಆಗ್ಬೋದು, ಯಾವುದೋ ಒಂದು ಚಾನಲ್ ಅಥವಾ TV ಸೇರ್ಕೋಬೋದು. ಆದರೆ ನೀವು ಹೆಸರು ಮಾಡಬೇಕು ಅಂದರೆ ಅದು ನಿಮ್ಮ ಬರವಣಿಗೆಯಿಂದನೇ ಹೊರತು ಬೇರೆ ಯಾವುದರಿಂದನೂ ಇಲ್ಲ. ಇಲ್ಲಾಂದರೆ 100ರಲ್ಲಿ ನೀವು ಒಬ್ರು ಆಗ್ತೀರಿ, ಒಂದು ಸ್ವಲ್ಪ ದಿವಸ ಕೆಲಸ ಮಾಡ್ತೀರಿ, ಆಮೇಲೆ ಯಾವುದೋ ಕಂಪನಿಗೆ PROನೋ ಇಲ್ಲ ಯಾವುದೋ ಸಚಿವರಿಗೆ PRO ಆಗಿ ಹೋಗುವಂಥ ಅವಕಾಶ ನಿಮ್ಗೆ ಸಿಗುತ್ತೆ ಅಷ್ಟೇ. ಇದೇ ವೇಳೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಪತ್ರಕರ್ತರು ಯಾರು ಎಂಬ ಕಾಲಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಸೋಷಿಯಲ್ ಮೀಡಿಯಾ 32% ಸತ್ಯಾಂಶ ಉಳಿಸಿಕೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಸಹ 50% ಆಜುಬಾಜುನಲ್ಲಿದೆ. ಇನ್ನು ಪ್ರಿಂಟ್ ಮೀಡಿಯಾ 62% ಸತ್ಯಾಂಶವನ್ನು ಹೊಂದಿ ಸತ್ಯವನ್ನು ಬಿಂಬಿಸುತ್ತಿದೆ. ಇದನ್ನ ಪ್ರಿಂಟ್ ಮೀಡಿಯಾ ಹೇಗೆ ಮೇಲೆತ್ತಿ ಹೋಗಲಿದೆ ಎಂಬುದು ನಮ್ಮ ಮುಂದೆ ಇರುವ ಸವಾಲಾಗಿದೆ ಎಂದರು. ದಾವಣಗೆರೆ ಸಮ್ಮೇಳನದಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕೇಳಿದ ಒಂದೇ ಬೇಡಿಕೆ, ನೀವು ಈ ಬಾರಿ ಆದರೂ ಬಸ್ ಪಾಸ್ ಕೊಡ್ತಿರೋ ಇಲ್ವಾ, ಅಥವಾ ನೀವು ಮುಂದೆ ಯಾವುದೇ ಸಮ್ಮೇಳನದಲ್ಲಿ ನಾವು ಈ ವಿಷಯವನ್ನೇ ಪ್ರಸ್ತಾಪ ಮಾಡಲ್ಲ ಅಂತ ಹೇಳಿದ್ವಿ. ಅವತ್ತು ಅವರು ಕೊಟ್ಟೋದಂಥ ಭರವಸೆಯನ್ನು ಬಜೆಟ್ನಲ್ಲಿ ಹಾಕುವ ಮೂಲಕ ಪತ್ರಕರ್ತರಿಗೆ ನುಡಿದಂತೆ ನಡೆದು ತೋರಿಸಿದಂಥವರು ಸಿದ್ದರಾಮಯ್ಯನವರು. ಅದಕ್ಕೆ ಕಾರಣೀಭೂತರಾಗಿ ಕೆಲಸ ಮಾಡುವಂಥವ್ರು KV ಪ್ರಭಾಕರ್ ಅವರು ವೇದಿಕೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಅಭಿನಂದನೆಗಳು. ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಪತ್ರಕರ್ತರಿಗೆ ಇದ್ದಂಥ ನಿವೃತ್ತ ಮಾಸಾಶನವನ್ನು ಅದು 6,000ರಿಂದ ಹಿಡಿದು 12,000 ತನಕ ತೆಗೆದುಕೊಂಡೋದ್ರು ಕೂಡ ಈ ಪತ್ರಕರ್ತ KV ಪ್ರಭಾಕರ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಈ ಸಂದರ್ಭದಲ್ಲಿ ದಿ ಹಿಂದೂ ಪತ್ರಿಕೆ ಹಿರಿಯ ಸಹಾಯಕ ಸಂಪಾದಕ ರಿಷಿಕೇಶ್ ಬಹದ್ದೂರ್ ದೇಸಾಯಿ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಕುಮಾರ್, ಪ್ರೆಸ್ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಾಕ್ಷರಿ, ವಾರ್ತಾ ಇಲಾಖೆಯ ಮಾರುತಿ, ಹಿರಿಯ ಪತ್ರಕರ್ತ ಗೋಪಾಲ್ ಯಡಗೇರೆ, ಅಗ್ನಿಗಿರಿ, ಮದನ್ ಗೌಡ, ಬಂಡಿಗಡಿ ನಂಜುಂಡಪ್ಪ ಮತ್ತಿತರರಿದ್ದರು. ಸಂದೀಪ್ UL 9 ಲೈವ್ ನ್ಯೂಸ್ ಶಿವಮೊಗ್ಗ.